ಯಾರಾದ್ರೂ ಒಬ್ರು ಬಂದು ನಮ್ಮ ಅಪ್ಪನೋ ಇಲ್ಲ ನನ್ನ ಫ್ರೆಂಡ್ಸೋ ಇಲ್ಲ ರಾಜು ಅವರು ಯಾರಾದ್ರೂ ಒಬ್ರು ಬಂದು ಈ ಮದುವೆನ ನಿಲ್ಲಿಸ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಯಾರ ಕೈಲೂ ಈ ಮದುವೆ ನಿಲ್ಸಕ್ಕೆ ಆಗ್ಲಿಲ್ಲ. ಎಲ್ಲರೂ ಬರೀ ಬಾಯಿ ಮಾತಿಗೆ ಹೇಳ್ತಾರೆ ಫ್ರೆಂಡ್ಸ್ ಈ ಮದುವೆ ನಿಲ್ಲಿಸ್ತೀನಿ ಅಂತ. ಯಾರು ಬಂದು ಈ ಮದುವೆನೇ ನಿಲ್ಸಕ್ಕಾಗ್ಲಿಲ್ಲ. ನೋಡ್ರಿ ಆಲೆ ಅರಿಶಿನ ಶಾಸ್ತ್ರ, ಚಪ್ರದ ಪೂಜೆ, ಹಾಗೆ ಮೆಹಂದಿ ಶಾಸ್ತ್ರ ಎಲ್ಲದೂ ಆಯ್ತು. ಆದ್ರೆ ಇಲ್ಲಿವರೆಗೂ ಯಾರಿಗೂ ಮದುವೆ ನಿಲ್ಸಕ್ಕೆ ಆಗ್ಲಿಲ್ಲ. ಇನ್ನೊಂದು ಅರ್ಧ ಗಂಟೆಲಿ ನನ್ನ ಮದುವೆನೂ ಮುಗ್ದೋಗುತ್ತೆ. ನಾನು ಜೀವನವಿಡೀ ಈ ಗೂಬೆ ನನ್ನ ಮಗನ ಜೊತೆ ಸಂಸಾರ ಮಾಡಂಗಾಗ್ತಿದೆ ಫ್ರೆಂಡ್ಸ್. ಈ ಮದುವೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಇನ್ನೊಂದು ಅರ್ಧ ಗಂಟೆಲಿ ನನ್ನ ಮದುವೆ ಮಾಡಿ ಮುಗಿಸ್ತಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಓಯ್ ಹಲೋ ಹಲೋ ಮೇಡಮ್. ಯಾರದು? ಅಜ್ಜವ್ರೆ ನೀವೇನಿಲ್ಲಿ? ಹೇಗ್ ಬಂದ್ರಿ ಇಲ್ಲಿಗೆ? ಯಾರು ನೋಡ್ಲಿಲ್ವಾ ನೀವು ಬರೋದನ್ನ? ಯಾರಾದ್ರೂ ನೋಡಿ ಏನಾದ್ರೂ ಸಮಸ್ಯೆ ಆಗ್ತಿದ್ರೆ? ಓಯ್ ಹಲೋ ಮೇಡಮ್, ಎಲ್ಲರ ಕಣ್ ತಪ್ಪಿಸಿ ಇಲ್ಲಿವರೆಗೂ ಬಂದಿದ್ದೀನಿ ಕಣ್ರಿ. ಹೇಗ್ ಬಂದಿದ್ದೀನಿ ಅಂತ ಮಾತ್ರ ಕೇಳ್ಬಿಡ್ರಿ. ಅಜ್ಜವ್ರೆ ಹೇಗ್ ಬಂದ್ರಿ? ಯಾರಾದ್ರೂ ನೋಡ್ತಿದ್ರೆ? ಅಲ್ಲ ಯಾರಾದ್ರೂ ಏನಾದ್ರೂ ಅಂದ್ರೆ? ಅಲ್ಲ ನೀವು ಹೆಂಗ್ ಬಂದ್ರಿ? ಹಲೋ ಹಲೋ ಮೇಡಮ್, ಹೇಗ್ ಬಂದೆ ಹೆಂಗ್ ಬಂದೆ ಅಂತೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ನಡೀರಿ, ಇಲ್ಲಿಂದ ಹೋಗೋಣ. ಇಲ್ಲಿಂದ ಹೋಗ್ಬೇಕಾ? ಯಾಕೆ? ಅದು ಯಾಕೆ ಅಂದ್ರೆ ನಿಮ್ಗೆ ಈ ಮದುವೆ ಇಷ್ಟ ಇಲ್ವಲ್ಲ, ಅದಕ್ಕೆ ಕಣ್ರಿ. ಮದುವೆ ಇಷ್ಟ ಇಲ್ಲ ಆದ್ರೆ ಇಲ್ಲಿಂದ ಹೋಗ್ಬಿಟ್ರೆ ಅದೇಗಾಗುತ್ತಾರೆ? ಎಲ್ಲ ಜನ ಎಲ್ಲ ಇದ್ದಾರೆ. ನಮ್ಮ ಅತ್ತೆ ಇದ್ದಾರೆ, ಹುಡುಗ ಇದ್ದಾನೆ, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ. ಅಷ್ಟಕ್ಕೊಂದು ಜನ ಎಲ್ಲ ಇರುವಾಗ ನಾವು ಹೇಗೆ ಹೋಗೋದಿಲ್ಲಿಂದ? ಅಯ್ಯೋ ದೇವ್ರೆ, ಅಮ್ಮ ಕಣ್ರಿ ನಿಮ್ದು. ಹಲೋ ಮೇಡಮ್, ಕ್ವಶನ್ ಹೇಳೋದನ್ನ ಫಸ್ಟ್ ನಿಲ್ಲಿಸ್ರಿ, ನಾನು ಹೇಳೋದನ್ನ ಫಸ್ಟ್ ಮಾಡ್ರಿ. ಏನ್ ಮಾಡ್ಬೇಕು? ಈ ಮದ್ವೆನ ನಿಲ್ಲಿಸ್ಬೇಕು ಅಂದ್ರೆ ನೀವು ನನ್ನ ಜೊತೆ ಬರಬೇಕು. ಹೇಗ್ರಿ ಆಗುತ್ತೆ ಅದು? ಇವಾಗ ನಿಮ್ ಜೊತೆ ಹೇಗ್ರಿ ಬರೋದು ನಾನು? ನಿಮ್ ಜೊತೆ ಬಂದು ಏನ್ ಮಾಡ್ಬೇಕು? ಅಯ್ಯೋ ದೇವ್ರೆ, ಅಲ್ಲ ಕಣ್ರಿ, ನಿಮ್ಗೆ ಈ ಮದ್ವೆ ನಿಲ್ಬೇಕು ತಾನೆ? ಹೌದು ನಿಲ್ಬೇಕು. ಫಸ್ಟು ನೀವು ಅಳೋದನ್ನ ನಿಲ್ಲಿಸ್ರಿ, ನಾನು ಹೇಳೋ ಮಾತನ್ನ ಸ್ವಲ್ಪ ಕೇಳ್ರಿ. ಸರಿ, ಅದೇನು ಅಂತ ಹೇಳ್ರಿ. ನೀವು ಬೇಗ ಈ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನನ್ನ ಜೊತೆ ಬರ್ರಿ. ನಾವಿಬ್ರು ಇಲ್ಲಿಂದ ಬೇರೆ ಕಡೆ ಹೋಗೋಣ. ಆಮೇಲೆ ಈ ಮದ್ವೆ ನಿಂತೋಗುತ್ತೆ. ಆಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತ ನೋಡೋಣ, ಆಯ್ತಾ? ಅಷ್ಟೊಂದು ಜನ ಇದ್ದಾರೆ, ಅವ್ರ ಮುಂದೆ ಹೆಂಗ್ರಿ ಹೋಗೋದು? ಅಲ್ಲ ಕಣ್ರಿ, ನೀವು ಇದೇ ರೀತಿ ಕ್ವಶನ್ ಮಾಡ್ತಿದ್ರೆ ಆಲ್ರೆಡಿ ಎಲ್ಲ ಶಾಸ್ತ್ರಗಳು ಮುಗ್ದೋಗುತ್ತೆ. ಇನ್ನೇನ್ ಮದ್ವೆನೂ ಆಗೋಗುತ್ತಷ್ಟೇ. ಮತ್ತೆ ನೀವು ಸುಮ್ಮನೆ ಬಾ ಅಂತ ಹೇಳ್ಬಿಟ್ರೆ ಎಲ್ಲಿಗಂತ ಬರೋದು? ಆಮೇಲೆ ಏನ್ ಮಾಡೋದು? ಅಲ್ಲ ಇಷ್ಟು ಜನ ಮುಂದೆ ಕಣ್ ತಪ್ಪಿಸಿ ಹೇಗ್ರಿ ಹೋಗೋದು? ನೀವು ಬಾ ಅಂತ ತಕ್ಷಣ ಬರಕ್ಕಾಗುತ್ತೇನ್ರಿ? ಅಯ್ಯೋ ದೇವ್ರೆ, ಹಾಗಾದ್ರೆ ನಾನು ಇನ್ನೇನ್ ಮಾಡೋದು? ಹಾಗಾದ್ರೆ ನಾನು ಇಲ್ಲಿಂದ ಹೋಗ್ತೀನಿ. ಈ ಮದ್ವೆ ಮಾಡ್ಕೊಂಡು ಆರಾಮಾಗಿರ್ರಿ, ಆಯ್ತಾ? ಅದು ರಾಜು ಅವರೇ, ಹಂಗಲ್ಲ ಕಣ್ರಿ. ಅಲ್ಲ ಅಷ್ಟೊಂದು ಜನ ಮುಂದೆ ಹೇಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣ್ರಿ, ಅದಕ್ಕೆ ಹೇಳಿದ್ದು. ಬೇಜಾರು ಮಾಡ್ಕೋಬೇಡ್ರಿ. ಗಂಗಾ ಅವ್ರೆ, ಫಸ್ಟ್ ಇಲ್ಲಿಂದ ಹೊರಡನ ನಡೀರಿ. ಯಾರಾದ್ರೂ ಬಂದು ಕರೆದ್ರೆ ಆಮೇಲೆ ನಿಮ್ಮನ್ನ ಒಂದ್ಸತಿ ಮಂಟಪಕ್ಕೆ ಕರ್ಕೊಂಡೋದ್ರೆ ಇನ್ನೇನ್ ಮುಗೀತು, ಮದ್ವೆ ಆದಂಗೆ. ನೋಡ್ರಿ, ಇನ್ನೊಂದ್ಸತಿ ಕರಿತೀನಿ. ನೀವು ನನ್ನ ಜೊತೆ ಬರ್ತೀರಾ ಇಲ್ಲ ಮದ್ವೆ ಆಗ್ತೀರಾ? ಈ ಎರಡರಲ್ಲಿ ಒಂದನ್ನ ಡಿಸೈಡ್ ಮಾಡ್ರಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ನಂಗೆ ಈ ಮದ್ವೆ ಇಷ್ಟ ಇಲ್ಲ ಕಣ್ರಿ, ಹಾಗಾಗಿ ಬರ್ತೀನಿ. ಉಸ್ಸಪ್ಪ, ಅಮ್ಮ ದೇವ್ರೆ, ನಿಮ್ಮನ್ನ ಒಪ್ಸಕ್ಕೆ ನಾನು ಬೆಂಗಳೂರಿಗೆ ಹೋಗಿ ಮತ್ ನಾವ್ ಚಿಕ್ಕಮಂಗ್ಳೂರಿಗೆ ಬಂದಂಗಾಯ್ತು ಕಣ್ರಿ. ಮಾತಾಡಿದ್ದು ಸಾಕು, ಈಗ ಏನ್ ಮಾಡ್ಬೇಕು ಅಂತ ಹೇಳ್ರಿ. ನೀವ್ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಸೀರೆನ ಒಡವೆನ ಎಲ್ಲ ಬಿಚ್ಚಿ ನಾರ್ಮಲ್ ಆಗಿ ಒಂದ್ ಡ್ರೆಸ್ ಹಾಕೊಂಡ್ ನೀವ್ ಇದೇ ವೇಷದಲ್ಲಿ ಏನಾದ್ರು ಹೊರಗಡೆ ಬಂದ್ರೆ ಎಲ್ಲಾ ಜನ ಕಂಡು ಹಿಡಿತಾರೆ. ಹಾಗಾಗಿ ನಿಮ್ ನಾರ್ಮಲ್ ಡ್ರೆಸ್ ನ ಹಾಕೊಂಡು ಬೇಗ ನಿಮ್ ಲಗೇಜ್ ನ ತಗೊಂಡು ಬೇಗ ಬರ್ರಿ. ಗಂಗಾ, ಗಂಗಾ ಏನ್ ಮಾಡ್ತಿದೀಯೇ ಗಂಗಾ? ಅಯ್ಯೋ ರೀ, ನಮ್ ಚಿಕ್ಕಮ್ಮ ಬಂದ್ಬಿಟ್ರು ಅಂತ ಕಾಣಿಸುತ್ತೆ ಕಣ್ರಿ. ನಮ್ ಚಿಕ್ಕಮ್ಮ ಕೂಗ್ತಿದ್ದಾರೆ, ಈಗ ಏನ್ರಿ ಮಾಡೋದು? ನೀವ್ ಚಿಕ್ಕಮ್ಮ ಬಂದ್ರ? ಅಯ್ಯೋ ದೇವ್ರೆ, ನಾನು ಇಲ್ಲಿ ಬಂದು ಸಿಕ್ಕಾಕೊಂಡೆ ಅಂದಂಗ ಆಗ್ತೈತೆ ಕಣ್ರಿ. ಈಗ ಏನ್ರಿ ಮಾಡೋದು? ಒಂದ್ ಕೆಲಸ ಮಾಡ್ರಿ, ನಾನು ಅಲ್ಲಿ ಕೆಳಗಡೆ ಬಚ್ಚಿ ಇಟ್ಕೊಂತೀನಿ. ನಿಮ್ ಚಿಕ್ಕಮ್ಮಂಗೆ ಏನೋ ಎತ್ತಂತ ಕಳಿಸ್ರಿ. ಹೇಗಾದ್ರೂ ಮಾಡಿ ಇಲ್ಲಿಂದ ಮಾತಾಡ್ಸ್ ಕಳಿಸ್ರಿ. ಆದ್ರೆ ಅವ್ರಿಗೆ ಒಂಚೂರು ಡೌಟ್ ಬರ್ತಲೇ ಇರೋ ತರ ನೋಡ್ಕೊಳ್ರಿ ಪ್ಲೀಸ್. ಅಲ್ಲ ಯವಿ ಏಸ್ ಚಂದ ಕಾಣ್ತಿದೀಯ ಗಂಗಾ ನೀನು. ನೋಡು, ನನ್ನ ದೃಷ್ಟಿನೇ ಬೀಳಂಗಿತ್ತೆ ನಿಂಗೆ. ಎಂತ ಚಂದ ಕಾಣ್ತಿದೀಯ ಬಿಡು. ನೀನು ನಿಮ್ಮಪ್ಪಯ್ಯ ಈ ಮದ್ವೆ ಬೇಡ ಅಂತ ಹೇಳ್ತಿದ್ರಲ್ಲ, ನೋಡು ಇಂಥ ಒಳ್ಳೆ ಸಂಬಂಧನ ಕಳ್ಕೊಂತಿದ್ರಲ್ಲ. ನೋಡು, ರಾಡಿ ಹಂಗ್ ಬೆರೆಸ್ತಿದಾರ ಕಣವ್ವ ನಿನ್ನನ್ನ. ಇಂಥ ಒಳ್ಳೆ ಸಂಬಂಧನ ಬೇಡ ಅಂತ ಹೇಳ್ತೀಯಲ್ಲ ನೀನು. ಹೌದು ಚಿಕ್ಕಮ್ಮ, ನೀವ್ ಹೇಳ್ತಿರೋ ಸರಿನೇ. ಸರಿ ಕಣೆ ಗಂಗಾ, ಇನ್ನೇನು ಒಂದ್ 10 ನಿಮಿಷದಲ್ಲಿ ಪುರೋಹಿತರು ಕರೀತಾರೆ, ಅವಾಗ ಬಂದು ಕರ್ಕೊಂಡು ಹೋಗ್ತೀನಿ ಕಡೆ. ಸರಿ ಆಯ್ತು ಚಿಕ್ಕಮ್ಮ. ಸರಿ ಕಣವ್ವ, ನಾನು ಇನ್ನು ಅಲ್ಲಿ ಹೋಗ್ಬಿಟ್ಟು ಎಲ್ಲ ಬಂದಿರೋ ಜನಕ್ಕೆಲ್ಲ ಮಾತಾಡ್ಸ್ತೀನಿ. ಇಲ್ಲಾಂದ್ರೆ ಮಂಜಿ ಮದ್ವೆ ಕರೆದು ಯಾರಿಗೂ ಮಾತಾಡ್ಸ್ಲಿಲ್ಲ ಏನಿಲ್ಲ ಹಂಗೆ ಹಿಂಗೆ ಅಂತ ಊರ್ ಜನ ಎಲ್ಲ ಮಾತಾಡ್ಕೊಂತಾರೆ. ಸರಿ ಆಯ್ತು ಚಿಕ್ಕಮ್ಮ. ಅಪ್ಪ ಸದ್ಯ ನಿಮ್ ಚಿಕ್ಕಮ್ಮ ಹೋದ್ರಲ್ಲ, ನಂಗಂತೂ ಜೀವನೇ ಜೆಲ್ಲಂತೂ ಕಣ್ರಿ. ಬರ್ರಿ, ಹೊರಡ್ರಿ ಬೇಗ. ರಾಜವ್ರೆ, ನಂಗೆ ಯಾಕೋ ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ ಕಣ್ರಿ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣ್ರಿ. ಅಲ್ಲ, ನಾನು ನಿಮ್ ಜೊತೆ ಬಂದ್ಮೇಲೆ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರೂ ಅತ್ತೆ, ಆಮೇಲೆ ನಮ್ಮ ಅತ್ತೆ ಮಾವ ನಮ್ಮ ಅಪ್ಪ ಅಮ್ಮಂಗೆ ಏನಾದ್ರು ಮಾಡಿದ್ರೆ, ಏನಾದ್ರು ಬೈದ್ರೆ? ಅಯ್ಯೋ ದೇವ್ರೆ, ಅಂತದ್ ಏನೂ ಆಗಲ್ಲ ಕಣ್ರಿ. ನೀವ್ ಬರ್ತೀರಾ ಇಲ್ವಾ ಹೇಳ್ರಿ, ಅಷ್ಟೇ ಸಾಕು. ಸರಿ ರೀ, ಬರ್ತೀನಿ. ನೋಡ್ರಿ, ನಾನು ರೂಮಿಂದ ಹೊರಗಡೆ ಕಾಯ್ತಿರ್ತೀನಿ. ನೀವು ಬೇಗ ಈ ಬಟ್ಟೆನ ಚೇಂಜ್ ಮಾಡಿ ಬೇಗ ಬರ್ರಿ. ಸುಮ್ ಕುತ್ಕೋಬೇಕು. ಜನ ಎಲ್ಲ ನೋಡಿ ನಗಾಡ್ತಾರೆ. ಪುರೋಹಿತರು ಬಂದಾಗ ಗಂಗಾ ಬರ್ತಾಳೆ, ಆಯ್ತಾ? ಸುಮ್ ಕುತ್ಕೋ. ಸರಿ ಅವ ಇನ್ನೊಂದ್ಸತಿ ಕೇಳಲ್ಲ ನಾನು.
ಕಶ್ಯಮ್ಮ ನೋಡೋಣ. ನಾನು ಹೇಳ್ತಾನೆ ಇದ್ದೀನಿ, ಗಂಗಾ ಪುರೋಹಿತರು ಬಂದಾಗ ಬರೋದು ಆಯ್ತಾ? ನೀನ್ ಸುಮ್ನೆ ಕುತ್ಕೋಬೇಕು. ಯಾರ್ಯಾರು ಬಂದಿದ್ದಾರೆ ನೋಡು, ಅದನ್ನ ಬಿಟ್ಟು ಯಾವಾಗ ಬರ್ತಾಳೆ ಅಂದ್ರೆ ಪುರೋಹಿತರು ಬಂದು ಹುಡುಗಿನ ಕರ್ಕೊಂಡ್ ಬರ್ರಿ ಅಂತ ಹೇಳಿದಾಗ ಹೋಗಿ ಕರ್ಕೊಂಡ್ ಬರ್ತೀವಿ. ಅದೇ ಗಂಗನ್ನ ಕರ್ಕೊಂಡ್ ಬಂದಿಲ್ವಾ ನೀವು? ಅದೇ ಯಾಕೆ ಗಂಗನ್ ಕರ್ಕೊಂಡ್ ಬಂದಿಲ್ಲ? ಅದು ಗಂಗಾ ರೆಡಿ ಆಗ್ತಿದ್ದಾರೆ ಹೇಳಿ ಅಂದ್ರೆ ಬರ್ತಾಳೆ ಈಗ. ಪುರೋಹಿತರು ಬಂದು ಕರ್ಕೊಂಬರ್ರಿ ಅಂತ ಹೇಳ್ತಾರಲ್ಲ, ಅವಾಗ ಕರ್ಕೊಂಬರ್ತೀನಿ. ಅಯ್ಯೋ ಒಂದೇ ಸಮ ಆಟ ಕಂಡ್ರಿ ಮಂಜಿಯವರೇ. ಗಂಗಾ ಎಲ್ಲಿ ಕಾಣಿಸ್ತಿಲ್ಲ, ಗಂಗಾ ಯಾವಾಗ ಬರ್ತಾಳೆ, ಬರೀ ಇದೇ ಆಯ್ತು ಎಂದು ಅವಾಗ್ನಿಂದ ನಂಗೆ ಹೇಳಿ ಸಾಕಾಯ್ತು. ಈಗ ನಿಮ್ ಕೇಳ್ತಿದ್ದಾನೆ ನೋಡ್ರಿ. ಅಂದಂಗೆ ನಮ್ ಗಂಗಾ ರೆಡಿ ಆಗಿದ್ದಾಳ. ಮೇಕಪ್ ಅವ್ರು ಬಂದು ಮೇಕಪ್ ಚೆನ್ನಾಗಿ ಮಾಡಿದಾರಾ ಇಲ್ವಾ? ಅಯ್ಯೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಣ್ರಿ. ಅಯ್ಯೋ ಅಷ್ಟು ಮುದ್ದ ಕಾಣ್ತಿದ್ದಾಳೆ ನಮ್ ಗಂಗಾ. ನಮ್ ದೃಷ್ಟಿನೂ ತಾಕಂಗೈತೆ. ಬರ್ರಿ ಒಂದ್ಸತಿ ಹೋಗಿ ನೋಡ್ಕೊಂಡ್ ಬರೋಣ. ಅಯ್ಯೋ ಇರ್ಲಿ ಕಣ್ರಿ, ಈಗ ಹೆಂಗೋ ಮುಹೂರ್ತ ಕರ್ಕೊಂಡ್ ಬರ್ತೀರಲ್ಲ ಅವಾಗ್ಲೇ ನೋಡ್ತೀನಿ. ನೋಡ್ರಿ ಅಲ್ಲೆಲ್ಲ ಜನ ಎಲ್ಲ ಬಂದು ಕೂತಿದ್ದಾರೆ. ಹೋಗಿ ಮಾತಾಡ್ತಿಲ್ಲ ಅಂದ್ರೆ ಬೇಜಾರಾಗ್ತಾರೆ. ನಾನು ಹೋಗಿ ಮಾತಾಡ್ತೀನಿ ಆಯ್ತಾ? ಸರಿ ಆಯ್ತು ಕಣ್ರಿ. ನಾನು ಜನಕ್ಕೆಲ್ಲ ಮಾತಾಡ್ಸೋಣ ಅಂತಾನೆ ಬಂದೆ. ಅಂದಂಗಳಿ ಅಂದ್ರೆ ಏನೋ ಹೇಳ್ತಿದ್ರಲ್ಲ, ಕೇಳೋಣ ಅಂತ ಇಲ್ಲೇ ನಿಂತ್ಕೊಂಡೆ ಅಷ್ಟೇ. ಅದೇ ನಂಗೆ ಗಂಗಾ ಯಾವಾಗ ಬರ್ತಾಳೆ ಹೇಳಿ. ಅದೇ ಹೇಳಿ ಯಾವಾಗ ಬರ್ತಾಳೆ ನಮ್ ಗಂಗಾ? ಏನಂತೆ ನಿನ್ ಮಗಂದು? ಅವಂದು ಬರೀ ಒಂದೇ ಗುಂಗು ಕಣ್ರಿ. ಗಂಗಾ ಯಾವಾಗ ಬರ್ತಾಳೆ, ಗಂಗಾ ಕಾಣಿಸ್ತಿಲ್ವಲ್ಲ, ಯಾವಾಗ ಬರ್ತಾಳೆ ಅಂತ. ಬರ್ತಾಳೆ ಕಣೋ, ಸ್ವಲ್ಪ ಸುಮ್ನೆ ಕುತ್ಕೋ. ನಾನು ಒಂದು ತುಂಬಾ ಹೊತ್ತಾ ಇದ್ದಾನ, ಗಂಗಾ ಬಂದಿಲ್ಲಲ್ಲ, ಅದಕ್ಕೆ ಕೇಳ್ದೆ. ಅಮ್ಮಂಗೂ ಕೇಳ್ದೆ, ಅತ್ತೆಗೂ ಕೇಳ್ದೆ. ಇವನೊಬ್ಬ ಗೂಬೆ ನನ್ ಮಗ. ನೋಡಿದ್ರೇನೆ ಅಸಹ್ಯವಾಗುತ್ತೆ. ಅದ್ರಲ್ಲಿ ನನ್ನ ಮಗಳು ಹೇಗ್ ಬಾಳ್ವೆ ಮಾಡ್ತಾಳೋ ಏನೋ. ನಂದು ಗಂಗನ ಮದ್ವೆ ಅಲ್ಲ, ಅದಕ್ಕೆ ಗಂಗಾನೇ ಬಂದಿಲ್ಲ, ಅದಕ್ಕೆ ಕೇಳ್ದೆ. ಯಾಕೆ ಗಂಗಾ ಯಾವಾಗ ಬರ್ತಾಳೆ ಹೇಳಿ? ಈಗ ಬರ್ತಾರೆ ಹೇಳಿ ಅಂದ್ರೆ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಬಂದ್ರ ಗಂಗಾ, ಬೇಗ ಬರ್ರಿ, ಲೇಟ್ ಆಯ್ತು. ಬರ್ರಿ, ಪುರೋಹಿತರು ಆಲ್ರೆಡಿ ಬರ್ತಿದ್ರೆ ಬರ್ರಿ. ಬಂದೆ ಕಣ್ರಿ. ಈ ಲಗೇಜ್ ತುಂಬಾ ಭಾರ ಇದೆ, ಎತ್ತಕತ್ತಿಲ್ಲ. ಅಲ್ಲ ಕಣ್ರಿ, ಈ ಬ್ಯಾಗಲ್ಲಿ ಏನಿದೆ ಹೇಳ್ರಿ? ಬರೀ ನಿಮ್ಮ ಬಟ್ಟೆ ತಾನೇ ಇರೋದು. ಆಮೇಲೆ ಅವ್ರು ಕೊಟ್ಟಿರೋ ಸೀರೆ ಒಡವೆ ಏನಾದ್ರು ಇದೆಯಾ ಹೇಳ್ರಿ? ಇಲ್ಲ ಕಣ್ರಿ, ನಾನು ಸೀರೆ ಒಡವೆ ಎಲ್ಲ ಅಲ್ಲೇ ಬಿಚ್ಚಿಟ್ಟು ಬಂದಿದ್ದೀನಿ. ನಾನು ಬಟ್ಟೆ ಇದಾವಷ್ಟೇ. ಸರಿ ಕಣ್ರಿ, ಕೊಡ್ರಿ ಈ ಲಗೇಜನ್ನ. ತಗೊಳ್ರಿ. ಸರಿ ನಡೀರಿ ಬೇಗ. ಅಲ್ಲೇ ಮಂಜಿ. ಸರಿ, ನಾನೊಂದ್ಸತಿ ಹೋಗಿ ಗಂಗನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಕಣೆ. ಅಮ್ಮ ಗಂಗಾ, ಎಲ್ಲೋಗ್ತಿದೀಯಮ್ಮ? ಅಪ್ಪಯ್ಯ, ಯಾಕೆ ಅಳ್ತಿದೀಯ ಹೇಳು ಮಗ್ಳೆ, ಯಾಕೆ ಏನಾಯ್ತು? ಅದು ಅಪ್ಪಯ್ಯ, ನಂಗೆ ನನ್ನ ಫ್ರೆಂಡ್ಸ್ ಹತ್ರ ಹೇಳಿದ್ದೆ ಹೇಗಾದ್ರೂ ಮಾಡಿ ಮದ್ವೆನ ನಿಲ್ಸಿ ಅಂತ. ಅದಕ್ಕೆ ಅವರು ಈಗ ಮದ್ವೆ ನಿಲ್ಸಕ್ ಒಂದೇ ಒಂದು ಉಪಾಯ ಇರೋದು, ನಾವ್ ಇಲ್ಲಿಂದ ಹೋದ್ರೆ ಅಷ್ಟೇ ಮದ್ವೆ ನಿಲ್ಸಕ್ಕಾಗೋದು, ಇಲ್ಲ ಅಂದ್ರೆ ಇನ್ನೊಂದು ಅರ್ಧ ಗಂಟೆಲಿ ನಿಮ್ ಮದ್ವೆನ ಮುಗ್ದೋಗುತ್ತೆ ಅಂತ ಹೇಳಿದ್ರು ಅಪ್ಪಯ್ಯ. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೀನಿ ಅಪ್ಪಯ್ಯ, ನನ್ನ ಕ್ಷಮಿಸ್ಬಿಡಿ. ಗಂಗಾ ಅವ್ರೆ, ಬೇಗ ಬರ್ರಿ, ಲೇಟ್ ಆಯ್ತು ಬೇಗ. ಇವ್ರು ಯಾರಮ್ಮ? ನಿಂಗೆ ಗೊತ್ತಾ ಇವ್ರು ಯಾರು ಅಂತ? ಹೌದಪ್ಪ, ನಾವು ಟ್ರಿಪ್ಪಿಗೆ ಹೋಗಿದ್ವಲ್ಲ, ಅಲ್ಲಿ ಇವರು ನಮ್ಮ ಫ್ರೆಂಡ್ ಆಗಿದ್ದು. ಇವ್ರಿಗೆ ಹೇಳಿದ್ದೆ ಹೇಗಾದ್ರೂ ಮಾಡಿ ನನ್ನ ಮದ್ವೆ ನಿಲ್ಸಿ ಅಂತ. ಅದಕ್ಕೆ ಅವರು ಇಲ್ಲಿಂದ ಹೋದ್ರೆ ಮಾತ್ರ ಈ ಮದ್ವೆ ನಿಲ್ಸಕ್ ಸಾಧ್ಯ ಅಂತ ಹೇಳಿದ್ರಪ್ಪ, ಅದಕ್ಕೆ ಹೋಗ್ತಾ ಇದ್ದೀನಿ. ಸರಿ ಕಣ್ ಮಗ್ಳೆ, ಹೇಗೋ ನನ್ನ ಕೈಲಂತೂ ಈ ಮದ್ವೆ ನಿಲ್ಸಕ್ ಸಾಧ್ಯ ಆಗ್ಲಿಲ್ಲ. ದೇವ್ರಂಗ್ ಬಂದು ಇವ್ರಾದ್ರೂ ನೀವು ಮದ್ವೆನ ನಿಲ್ಸಕ್ ನೋಡ್ತಿದಾರಲ್ಲ, ನಂಗೆ ಅಷ್ಟು ಸಾಕು. ಚೆನ್ನಾಗಿರು ಮಗ್ಳೆ, ಹೋಗ್ಬಾ ಮಗ್ಳೆ. ಅಪ್ಪ, ನಂಗೀಗ ಜಾಸ್ತಿ ಮಾತಾಡಕ್ ಟೈಮ್ ಇಲ್ಲಪ್ಪ, ಆದ್ರೆ ನಾನು ನಿಂಗೆ ಫೋನ್ ಮಾಡಿ ಎಲ್ಲ ತಿಳಿಸ್ತೀನಿ. ನಾನು ಹೋಗ್ಬರ್ತೀನಪ್ಪಯ್ಯ, ಆಶೀರ್ವಾದ ಮಾಡಿ ಅಪ್ಪಯ್ಯ. ಸರಿ ಮಗ್ಳೆ, ಖುಷಿಯಾಗಿರು. ನೋಡಪ್ಪ, ನೀನು ಯಾರು ಅಂತ ಗೊತ್ತಿಲ್ಲದೆ ಧೈರ್ಯ ಮಾಡಿ ನಿನ್ನ ಜೊತೆ ನನ್ನ ಮಗಳನ್ನ ಕಳಿಸ್ತಿದ್ದೀನಿ. ಹೇಗಾದ್ರೂ ಮಾಡಿ ಈ ಮದುವೆ ನಿಲ್ಲಿಸ್ಬೇಕು ಅಂತ. ಆದರೆ ನೀನು ನನ್ನ ಮಗಳ ಕಣ್ಣಲ್ಲಿ ಒಂಚೂರು ನೀರು ಬರ್ದಂಗೆ ನೋಡ್ಕೋಬೇಕು, ಆಯಿತಾ? ಆದರೆ ಸ್ವಲ್ಪ ದಿವಸ ಹೋಗ್ಲಿ, ಆಮೇಲೆ ಎಲ್ಲ ಇಲ್ಲಿ ತಣ್ಣಗಾದ್ಮೇಲೆ ನಾನು ಮತ್ತೆ ಬಂದು ನನ್ನ ಮಗಳನ್ನ ಕರ್ಕೊಂಬರ್ತೀನಿ. ಸರಿ ಆಯಿತು ಅಂಕಲ್, ನಾವು ಹೋಗ್ತೀವಿ. ಇಲ್ಲಾಂದರೆ ತಡ ಆಗುತ್ತೆ. ಹೋಗ್ಬರ್ತೀನಿ ಅಪ್ಪಯ್ಯ, ಹೋಗ್ಬರ್ತೀನಿ, ಬಾಯ್. ಸರಿ ಮಗಳೇ, ಆಯಿತು, ಹೋಗ್ಬಾ. ಗಂಗಾ ಅವ್ರೆ, ನಡೀರಿ, ಬೇಗ ಹೋಗಣ್ವಾ. ಅಲ್ಲ ಕಣ್ರಿ ಗಂಗಾ ಅವ್ರೆ, ನಾವು ಕಲ್ಯಾಣ ಮಂಟಪದಿಂದ ಓಡ್ ಬಂದಾಯ್ತು, ಈಗಲೂ ಯಾಕೆ ಹೇಳ್ತಿದ್ದೀರಾ? ಹೆಣ್ಮಕ್ಳ ಕಷ್ಟ ನಿಮ್ಗೆ ಎಲ್ರಿ ಗೊತ್ತಾಗುತ್ತೆ ರಾಜ ಅವ್ರೆ. ತವ್ರ ಮನೆ ಬಿಟ್ಟು ಬರ್ಬೇಕಂದ್ರೆ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಂಗೆ ಮಾತ್ರ ಗೊತ್ತು. ನಿಮ್ಗೆ ಹೆಂಗ್ ಗೊತ್ತ ಹೇಳ್ರಿ? ನನ್ನ ಜಾಗದಲ್ಲಿ ನೀವ್ ಇರ್ಬೇಕಿತ್ತು, ಅವಾಗ ನಿಮ್ಗೆ ಗೊತ್ತಾಗೋದು. ಯಾಕೆ ಹೇಳ್ತಿದ್ದೀರಾ ಅಂತ ಕೇಳ್ತಿದ್ದೀರಲ್ಲ. ಅಲ್ಲ ಕಣ್ರಿ ಗಂಗಾ ಅವ್ರೆ, ನಾನು ನಿಮ್ಗೆ ಒಂದು ಕ್ವಶನ್ ಕೇಳಿದೆ, ಅದಕ್ಕೆ ನೀವು 10 ಆನ್ಸರ್ ಕೊಡ್ತೀರಲ್ರಿ? ಅಲ್ಲ ಕಣ್ರಿ, ಅಲ್ಲೇ ನಮ್ಮ ಅಪ್ಪ ಅಮ್ಮ ಎಷ್ಟು ಬೇಜಾರು ಮಾಡ್ಕೊಂತಾರೋ ಏನೋ. ಅಲ್ಲ ಬಂದಿರೋ ನೆಂಟ್ರೆಲ್ಲ ಏನ್ ಅನ್ಕೊಂತಾರೋ ಏನೋ. ಅಲ್ಲ ಜನ ಎಲ್ಲ ಏನೇನ್ ಮಾತಾಡ್ಬೋದು, ನೆನೆಸ್ಕೊಂಡ್ರೆ ನಂಗೆ ಗೊತ್ತು ಕಣ್ರಿ, ನಂಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ. ಅಲ್ವಾ ಫ್ರೆಂಡ್ಸ್?